ಹಾಯ್ ಎಲ್ರಿಗೂ. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅಲ್ವಾ, ಹಾಗಾಗಿ ಎಲ್ಲರಿಗೂ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯ ಶುಭಾಶಯಗಳು ಎಲ್ಲರಿಗೂ. ಹಾಗೆ ಇವತ್ತು ನನಗೆ ಷಷ್ಠಿ ವ್ರತ ಇದೆ, ಹಾಗೆ ತೋಟದಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಅಲ್ಲಿ ಅನ್ನ ಬೇಯ್ತಾ ಉಂಟು, ಬೆಂದಾಯಿತು ಅನ್ನ. ಇನ್ನೊಂದು ಸಾರು ಮಾಡ್ತೇನೆ. ನಿಮ್ಮೂರಲ್ಲಿ ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಷಷ್ಠಿ ವ್ರತ ಹಿಡಿತೀರಿ, ಯಾರೆಲ್ಲ ಮಾಡ್ತೀರಿ ಅದೊಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಒಬ್ಬಳಲ್ವ, ಹಾಗೆ ಸ್ವಲ್ಪ ಮಾಡಿದೆ ನೋಡಿ. ಇದೆಲ್ಲ ಒಲೆಯಲ್ಲೇ ಮಾಡಬೇಕು, ಗ್ಯಾಸಲ್ಲೆಲ್ಲ ಮಾಡಲಿಕ್ಕಿಲ್ಲ. ಇದು ಇಲ್ಲಿ ಒಂದು ಟೊಮೆಟೊ ಸಾರು ಹಾಕ್ತಾ ಉಂಟು ನೋಡಿ. ಒಲೆಯನ್ನು ಚಿಕ್ಕದು ಮಾಡಿದೆ. ಈಗ ಕಲ್ಲು ಆಚೆ ಇಟ್ಟು, ಇಲ್ಲದಿದ್ದರೆ ಅದರಲ್ಲಿ ಇದು ಪಾತ್ರೆ ನಿಂತಿರಲಿಲ್ಲ. ಹಾಗಾಗಿ ನೋಡಿ, ಪಾತ್ರೆ ಎಲ್ಲ ಇಲ್ಲೇ ಇದೆ. ಇದೆಲ್ಲ ಮಾಡಬೇಕಾದ್ರೆ ಏನೂ ತಪ್ಪಾಗಬಾರ್ದು, ಲೋಪದೋಷ ಆಗಬಾರ್ದು. ಹಾಗಾಗಿ ತುಂಬ ಶುದ್ಧದಲ್ಲಿ ಮಾಡಬೇಕು ಇದೆಲ್ಲ ಮಾಡುವಾಗ. ಹಾಗೆಯೇ ಗಂಧ ಎಲ್ಲ ನೋಡಿ, ಗಂಧ ಅರೆದಿಟ್ಟಿದ್ದೀನಿ, ಸ್ವಲ್ಪ ಒಣಗಿತು. ಗಂಧ ಇದು ನಿಮಗೆ ಪ್ರಸಾದ. ಎಲೆ ಕೊಯ್ದಿಟ್ಟಿದ್ದೀನಿ ಊಟಕ್ಕೆ. ನನ್ನ ಬೆಕ್ಕು ಕೂಡ ಉಂಟು ಇಲ್ಲಿ. ಇದು ನದಿ ಬದಿಯಲ್ಲೇ ಮಾಡುವುದಿಲ್ಲ ಇದೆಲ್ಲ, ಹಾಗಾಗಿ ನೋಡಿ ನದಿ ಇಲ್ಲೇ ಕಾಣ್ತಾ ಉಂಟಲ್ಲ, ಅಲ್ಲಿ ಸ್ವಲ್ಪ ಬಿಸಿಲುಂಟು, ಅದಕ್ಕೆ ಇಲ್ಲಿ ತೋಟದಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ತುಂಬ ಬಿಸಿಲಲ್ಲಿ ನೀರು ಕಾಣ್ತಾ ಉಂಟಲ್ಲ. ನದಿಯಲ್ಲೇ ಸ್ನಾನ ಮಾಡಿ ಬಂದದ್ದು ನಾನೀಗ. ಅಂದರೆ ನೀರು ಸ್ವಲ್ಪ ಇರುವಲ್ಲಿ ಹೋಗಿ ಸ್ನಾನ ಮಾಡೋದು. ನೋಡಿ, ಅನ್ನ ಎಲ್ಲ ಹಾಕಿಟ್ಟಿದ್ದೀನಿ. ಇನ್ನು ಸಾರು ಹಾಕುವಾಗ ತೋರಿಸೋದಿಲ್ಲ, ಯಾಕೆಂದರೆ ಅದು ಹೋದರೆ ಸಾರು ಕೈಯಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲಲ್ಲ ವಿಡಿಯೋ. ಅದಕ್ಕೆ ಬೆಳ್ತಿಗೆ ಅಕ್ಕಿ ಊಟ. ಓಕೆ, ನನ್ನ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.